ಭೀಮಾ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದ್ದು ತುಂಬ ಒಳ್ಳೆ ರೆಸ್ಪಾನ್ಸನ್ನು ಗಿಟ್ಟಿಸಿರುವಂಥದ್ದು. ಸಿನಿಮಾದ ಎಲ್ಲ ವಿಭಾಗದಲ್ಲೂ ಕೂಡ ಅತ್ಯುತ್ತಮವಾದ ಕೆಲಸವನ್ನು ತೆಗೆದಿದ್ದಾರೆ. ಅದರಲ್ಲೂ ಕೂಡ ಸಿನಿಮಾದ ಡೈಲಾಗ್ಸ್ ಅನ್ನೋ ವಿಚಾರ ಹೇಳಿದ್ರೆ ಸಲಾಗದಲ್ಲಿ ಏನು ಪಂಚ್ ಕೊಟ್ಟಿದ್ರು, ಆ ಪಂಚ್ ಇನ್ನೂ ಅದು ಸಾಕಷ್ಟು ಪಂಚ್ಗಳಿದೆ ಭೀಮಾದಲ್ಲಿ. ಸೊ ಸದ್ಯಕ್ಕೆ ನಮ್ಮ ಜೊತೆ ಮಾಸ್ತಿ ಅವರು ಇದ್ದಾರೆ. ಸಿನಿಮಾದ ಸಕ್ಸಸ್ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಸರ್, ಸಕ್ಸಸ್ ಅನ್ನೋ ಪದ ಇದೆಯಲ್ಲ ಸರ್, ಮೊದಲ ಶೋ ಆಗಲೇ ಸಕ್ಸಸ್ ಅನ್ನೋ ಹೇಳಿಸ್ಕೊಳ್ಳೋ ಸಾಕಷ್ಟು ಒಂದಷ್ಟು ಸಿನಿಮಾಗಳಷ್ಟೇ. ಸೊ ಅದರಲ್ಲಿ ಭೀಮಾ ಸಲ್ಲತ್ತೆ, ಯಾಕಂದರೆ ಸಿನಿಮಾಗೆ ಜನರಿಂದ ಸಿಕ್ಕಿರುವಂಥ ರೆಸ್ಪಾನ್ಸ್ ಆ ಮಟ್ಟಿಗಿದೆ. ಯಾವಾಗಲೂ ನಾವು ಹೇಳೋದು ಒಂದು ಸಂದೇಶನಾತ್ಮಕ ಸಿನಿಮಾ ಒಂದು ಯುವ ಸಮೂಹಕ್ಕೆ ತಲುಪಬೇಕು ಅಂದಾಗ ಅದನ್ನು ಎಂಟರ್ಟೈನ್ಮೆಂಟ್ ಆಗಿ ಕೊಡಬೇಕು, ಎಲ್ಲೂ ನಿಮಗೆ ಬೋಧನೆ ಅಂತ ಅನ್ನಿಸ್ಬಾರ್ದು. ಸೊ ಆ ನಿಟ್ಟಿನಲ್ಲಿ ಭೀಮಾ ನಿಮಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಫಸ್ಟ್ ಪ್ಲೇಸಲ್ಲಿ ನಿಲ್ಲುತ್ತೆ. ತದನಂತರ ಸಂದೇಶ ಇದು ಮತ್ತು ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಚರಣ್ ರಾಜ್ ಅವ್ರ ಸಂಗೀತ, ಅವರ ರೆಕಾರ್ಡಿಂಗು, ಮತ್ತು ಕಲಾವಿದರು, ಹೊಸ ಕಲಾವಿದರು, ಅವರುಗಳು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿಸಿರೋದು ತುಂಬಾ ಖುಷಿ ಕೊಡುತ್ತೆ. ಮತ್ತು ಜನಗಳ ಜೊತೆ ನಾವು ನೋಡಿದಾಗ ನಾವು ಸೈಲೆಂಟಾಗೇ ಕೂತಿರ್ತೀವಿ, ಬಟ್ ಅವ್ರು ಕಿರ್ಚ್ತಿರ್ತಾರೆ. ಸೊ ಅದು ಕೇಳಿಸ್ಕೊಳಕ್ಕೆ ಖುಷಿ ಆಗುತ್ತೆ. ಮತ್ತು ತುಂಬ ದಿನಗಳಾದಮೇಲೆ ಥಿಯೇಟ್ರ್ಗಳಲ್ಲಿ ಗಲಾಟೆ ಅಂತೆ, ಕಿರ್ಚಾಟ ಅಂತೆ, ಅದು ಒಂದು ಥಿಯೇಟ್ರ್ ಆಂಬಿಯನ್ಸ್ ತಿರ್ಗಾ ರೀಸ್ಟಾರ್ಟ್ ಆಯ್ತಲ್ಲ ಅಂತ ಅದೊಂದು ಖುಷಿ ಇದೆ. ಸರ್, ಈ ಥರ ಸಿನಿಮಾಗಳಂತ ಬಂದಾಗ, ಈ ಥರ ಕಂಟೆಂಟ್ ಅಂತ ಬಂದಾಗ ನಿಮ್ಮ ಪನಿಗೆ ಬೇರೆ ಥರದ ಏನೋ ಶಕ್ತಿ ಅಥವಾ ವೇಗ ಬರುತ್ತೆ. ಸೊ ಎಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಯಾಕೆ ಇದು ನನ್ನ ತಂದೆ ಕೊಡ್ತಾನಲ್ಲ ದಂಧೆ ಕೊಡ್ತಾನೋ ಅನ್ನೋ ಪದಾಗಲಿ ತುಂಬ ವ್ಯಾಲ್ಯೂಬಲ್ ಅದ. ಯಾಕಂದರೆ ಬೆಂಗಳೂರಂಥ ಮಹಾನಗರದಲ್ಲಿ ಡ್ರಗ್ಸ್ ಆಗಲಿ ಅಥವಾ ಗಾಂಜಾ ಆಗಲಿ ಯಾವ ಮಟ್ಟಿಗೆ ಬೇರೂರು ಇದೆ ಅನ್ನೋದಕ್ಕೆ ಭಾಳ ದೊಡ್ಡ ನಿದರ್ಶನ ಭೀಮಾ ತಂದ್ಕೊಟ್ಟಿದೆ. ಈ ಇಡೀ ಒಂದು ಕಥೆನ ಒಂದು ಸಂಭಾಷಣೆ ತುಣುಕಲ್ಲಿ ಹೇಳಬೇಕು ಅಂದರೆ ನಿನಗೆ ಯಾಕೆ ಬೇಕು ಅಂತ ಭೀಮಾ ಅವ್ರ ಅಣ್ಣ ಕೇಳ್ತಾರೆ. ಇಲ್ಲ ಕಣೋ, ಬೆಂಕಿಪಟ್ಟಣದಲ್ಲಿರೋ ಕಡ್ಡಿಗಳ ಥರ ಒಬ್ಬೊಬ್ಬ ಹುಡುಗನೋ ಒಬ್ಬನಿಗೆ ಬೆಂಕಿ ತಗಲಿದ್ರು ಇಡೀ ಪಟ್ಟಣ ಬಗ್ಗನ್ನುತ್ತೆ. ಇವತ್ತು ನಾನು ಬೇಡ ಅಂತ ಹೇಳಿದ್ರೆ ನಾಳೆ ನಿನಗೆ 2 ಹೆಣ್ಮಕ್ಳಿದೆ ಅನ್ನೋದು. ಆಮೇಲೆ ಆ ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರು ನಮ್ಮ MLAಗೆ ಹೇಳ್ತಾರೆ, ನಿಮಗೆ 5 ವರ್ಷ ಅಧಿಕಾರ ಅನ್ನೋದು ಜನ ಕೊಟ್ಟಿರೋ ಭಿಕ್ಷೆ, ಆದರೆ ನಮಗೆ 35 ವರ್ಷ ಅದು ದೀಕ್ಷೆ ನಾವು ತಗೊಂಡಿರೋದು. ಸೊ ಈ ಥರದ್ದು ಒಂದಷ್ಟು, ಅದ್ರ ಜೊತೆಗೆ ನೀವು ಹೇಳ್ದಂಗೆ ನಾನು ತಂದೆ ಗುಟ್ಟಿರೋನಲ್ಲ ದಂಧೆ ಗುಟ್ಟಿರೋನು, ಒಂದಷ್ಟು ಮನುಷ್ಯ ಆಗಿರೋ ಸಂಭಾಷಣೆ. ಸ್ವಲ್ಪ ಖಾರ ಅನ್ಸಿದ್ರು ಬಟ್ ಆ ನೋವು ತಿಂದಿರ್ತಾರಲ್ಲ ಒಂದು ಯುವ ಸಮೂಹ, ಅವರುಗಳ ಮಾತನ್ನ ಯಥಾವತ್ತಾಗಿ ದುನಿಯಾ ವಿಜಿ ಮತ್ತು ನಾನು ರೆಕಾರ್ಡ್ ಮಾಡಿಕೊಂಡು ಅದನ್ನ ಹಂಗೆ ಸಂಭಾಷಣೆಯಾಗಿ ಬಳಸಿರೋದು. ಸೊ ಟಾಸ್ಕ್ ಇತ್ತು, ಯಾಕೆಂದರೆ ಎಲ್ಲನೂ ಎಂಟರ್ಟೈನ್ಮೆಂಟಾಗೆ ಹೇಳಬೇಕಾಗತ್ತೆ. ಮತ್ತು ಚರಣ್ ರಾಜ್ ಈ ಮಟ್ಟದ ಮ್ಯೂಸಿಕ್ ಕೊಟ್ಬಿಟ್ಟಾಗ ನಾವು ಮಧ್ಯೆ ಸೀನ್ಸ್ ಆಗಲಿ ಇನ್ನೊಂದಾಗಲಿ ಸಂಭಾಷಣೆ ವಿಚಾರದಲ್ಲಿ ಅವ್ರಿಗೆ ಮ್ಯಾಚ್ ಮಾಡಬೇಕಾಗಿತ್ತು. ಅವ್ರು ಓಡ್ತಾ ಇದ್ರು, ನಾವು ಅವ್ರ ಜೊತೆ ಇತ್ತು. ಸೊ ನಾನು ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಟೀಮ್ಗೆ. ಸರ್, ಈ ಥರ ವಿಷಯ ಟಚ್ ಮಾಡುವಾಗ ತುಂಬ ಗಟ್ಟಿ ಧೈರ್ಯ ಬೇಕಾಗುತ್ತೆ. ಯಾಕಂದರೆ ಮಾಫಿಯನ್ ಎದುರಾಕೋಬೇಕಾಗುತ್ತೆ, ಎಷ್ಟೋ ಜನ ಅಧಿಕಾರನಿಗೆ ಎದುರಾಕೋಬೇಕಾಗುತ್ತೆ, ಅಂದರೆ ಅಲ್ಲಿಗೆ ಸಪೋರ್ಟ್ ಮಾಡೋ ಅಂತಾರೆ. ಸೊ ಕೆಲವೊಂದ್ಸರಿ ಗೌರ್ಮೆಂಟ್ನ ಎದುರ್ಕೋಬೇಕಾಗುತ್ತೆ. ಸೊ ಹಿಂಗೆಲ್ಲ ನೀವು ಹೇಳಿದ್ರಿ, ಒಂದಷ್ಟು ಜಾಗಗಳಿಗೆ ಸುತ್ತಾಡಿ ಅವರು ಲೈವ್ ಆಗಿ ಅವ್ರು ಏನು ಮಾತಾಡ್ತಾರೆ ಅದೇ ಪದಗಳನ್ನ ನಾನು ಬರ್ದಿದ್ದೀನಿ ಅಂತ. ಆ ರಿಸ್ಕ್ ಫ್ಯಾಕ್ಟರ್ ಇದೆಯಲ್ಲ ಸರ್, ಅಂತ ಜಾಗಗಳಿಗೆ ಹೋದಾಗ ಡ್ರ್ಯಾಗರ್ನು ತೆಗೆದಿರು ಅಂತ ಹೇಳಿದ್ರು ಒಂದು ಕಡೆ. ಭೀಮಾ ಪಾತ್ರನೇ ಅದು. ಭೀಮಾ ನಮ್ಮ ಒಂದು ಏರಿಯಾದಲ್ಲಿ ಇರುವಂಥ ಒಬ್ಬ ಯುವಕ ಆದ್ರೂ ಅವನ ಗುಣ ಏನು ಅಂದರೆ ತನಗೂ ನೋವಾದರೆ ಅಂತಲ್ಲ, ಯಾರಿಗೇ ನೋವಾದರೂ ತಾನು ನಿಲ್ತಾನೆ ಅಂತ. ಇನ್ನು ಇದು ಒಂದು ಈಗ ಟೈಡರ್ ಅನ್ನೋ ಒಂದು ಮಾತ್ರೆ ಮೆಡಿಕಲ್ ಸ್ಟೋರಲ್ಲಿ ಕೂಡ ಸಿಗ್ತಾ ಇದೆ. ಅವ್ರು ಎಷ್ಟು ಈಸಿಯಾಗಿ ಕೊಡ್ತಾ ಇದ್ದಾರೆ ಅನ್ನೋದ್ರ ವಿರುದ್ಧ ಇರೋದು ಇದು. ಆದರೆ ಡ್ರಗ್ಸ್ ತುಂಬಾ ಬೇರೂರ್ತಾ ಇದೆ, ಆ ಬೇರುಗಳನ್ನ ಕಟ್ ಮಾಡಬೇಕು ಅಂತ. ಸೊ ರಿಸ್ಕ್ ಫ್ಯಾಕ್ಟ್ರು ದುನಿಯಾ ವಿಜಿ ತೊಗೊಂಡ್ರು. ಅವ್ರ ಮನೆಗೆ ಬರ್ತಾ ಇದ್ದಿದ್ದು ಹುಡುಗರು, ಅವರು ಇದ್ದಿದ್ದ ಪರಿಸ್ಥಿತಿ, ಅದನ್ನೆಲ್ಲ ನೋಡ್ಬಿಟ್ರೆ ಇದನ್ನು ಸಿನಿಮಾ ಮಾಡ್ಬೋದಾ ಅನ್ನೋ ಆಲೋಚನೆ ಬಂತು. ಬಟ್ ಅದನ್ನು ಮಾಡಿ ಇವತ್ತು ಜನಗಳ ಮಧ್ಯೆ ನಿಂತಿರೋದು ತುಂಬಾ ರಿಸ್ಕ್ ಫ್ಯಾಕ್ಟ್ರು. ಸೊ ಅದು ದುನಿಯಾ ವಿಜಯ್ ಅವರು ಚೆನ್ನಾಗಿ ನಿರ್ದೇಶನದಲ್ಲೇ ಆಗಲಿ ನಾಯಕತ್ವದಲ್ಲೇ ಆಗಲಿ ನಿಭಾಯಿಸಿದ್ದಾರೆ. ಮತ್ತು ಇಷ್ಟು ಜನ ಟೆಕ್ನಿಷಿಯನ್ಸ್ನ ಚರಣ್ ರಾಜ್ ಅವರಿಂದ ಸಂಗೀತ ತಗೊಂಡು, ನನ್ನಿಂದ ಸಂಭಾಷಣೆ, ಶಿವಸೇನೆಯಿಂದ DOP ಕೆಲಸ, ಮತ್ತು ನಿಮ್ಮಗಳ ಜೊತೆ ಒಡನಾಟ. ಯಾಕಂದರೆ ಎಲ್ಲರೂ ಚಿತ್ರರಂಗದ ಪರಿಸ್ಥಿತಿ ತುಂಬಾ ಡಲ್ ಇದೆ, ಜನ ಬರ್ತಿಲ್ಲ ಅನ್ನೋ ಸಮಯದಲ್ಲಿ ಅಲ್ಲಿ ಹೌಸ್ಫುಲ್ಲು ಇಲ್ಲಿ ಹೌಸ್ಫುಲ್ಲು ಅನ್ನೋ ಸುದ್ದಿ ಕಿವಿಗೆ ಬಿದ್ದಾಗ ಒಂದು ಸಾರ್ಥಕ ಭಾವ ಅಂತೂ ಆಗುತ್ತೆ. ರೈಟರ್ ಆಗಿರೋದ್ರಿಂದ ಅಂದರೆ ಸಿನಿಮಾ ಇಂಡಸ್ಟ್ರಿ ಒಂದು ಭಾಗ ಆಗಿರೋದ್ರಿಂದ ಸರ್ ಸಾಕಷ್ಟು ನೋಡ್ತಾ ಇರ್ತೀರಿ. ಈಗ ಇತ್ತೀಚೆಗೆ ಇಂಡಸ್ಟ್ರಿಯಲ್ಲಿ ಸಿನಿಮಾ ನಿಲ್ತಾ ಇಲ್ಲ ಹಾಗೆ ಅಂತ. ಬಟ್ ಇವತ್ತಿನ ನೀವು ಹೇಳಿದಾಗೆ ಅಲ್ಲಿ ಥಿಯೇಟ್ರ್ ಓಪನ್ ಮಾಡಿಲ್ಲ ಅಂತ ಗಲಾಟೆ ಮಾಡೋದಾಗಲಿ ಇನ್ನೊಂದಾಗಲಿ ಕೇಳೋಕ್ಕೊಂದು ಖುಷಿ ವಿಚಾರ. ಜೊತೆಗೆ ನೀವು ನೋಡಿದಾಗೆ ಜನರಿಂದ ಬಂದಂಥ ರೆಸ್ಪಾನ್ಸ್, ಯಾಕಂದರೆ ಯಾವ ಜನಗಳಿಗೆ ತಲುಪಬೇಕು, ಯಾವ ವಯೋಮಾನದ ವ್ಯಕ್ತಿಗಳಿಗೆ ಹೋಗ್ಬೇಕು ಅಂತೀರಿ, ಅದು ಅವರೆಲ್ಲ ಬಂದು ಕೂತಿರೋ ಅವರೆಲ್ಲ ಸಿಳ್ಳೆ ಚಪ್ಪಳೆ ಹೊಡೆದ್ಬಿಟ್ಟು ಒಳ್ಳೆ ರಿವ್ಯೂ ಕೊಟ್ಬಿಟ್ಟು ಹೋಗಿದ್ರು. ಹೌದು, ಯಾವ ಪ್ರೇಕ್ಷಕ ತನ್ನನ್ನು ತಾನು ಆ ತೆರೆ ಮೇಲೆ ಇನ್ನೊಂದು ಪಾತ್ರದಲ್ಲಿ ನೋಡ್ಕೊಂಡಾಗ ಛೇ ಅಂತ ಅದೊಂದು ಪೇಯ್ನೋ ಒಂದು ಖುಷಿನೋ ಆದಾಗ ಅದು ಸಿನಿಮಾ ಗೆಲ್ಲುವಂತ ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಭೀಮಾ ಪ್ರಯತ್ನ ಅದ್ಭುತವಾಗಿದೆ. ಮತ್ತು ಜನ ರಿಸೀವ್ ಮಾಡ್ಕೊಳ್ತಾ ಇರೋ ರೀತಿ, ಮತ್ತು ಕನ್ನಡಿಗರಿಂದ
ಕನ್ನಡಿಗರಿಗಾಗಿ ಕನ್ನಡಿಗರೇ ಮಾಡಿರೋವಂಥ ಚಿತ್ರ, ನೇರವಾಗಿ ಹೇಳ್ಬೋದು. ಯಾಕೆಂದರೆ ಯಾವುದೇ ಆಂಧ್ರದಿಂದ ಅಂದರೆ ಮೊನ್ನೆ ತರುಣ್ ಸುಧೀರ್ ಅವ್ರು ಹೇಳ್ತಾ ಇದ್ರು, ನಾವು ಹೊರಗಡೆಯಿಂದ ಎಲ್ಲ ವಿಲನ್ಗಳನ್ನ ಕರ್ಕೊಂಬರ್ತೀವಿ, ನೀವು 4 ಜನ ಕನ್ನಡದ ಹುಡುಗರನ್ನ ಇಟ್ಕೊಂಡು ಹೊರಡ್ಬಿಡ್ತೀವಿ. ಸೊ ಆ ನಿಟ್ಟಿನಲ್ಲಿ ದುನಿಯಾ ವಿಜಿ ಕೆಲಸ ಮಾಡಿದ್ರು. ಮತ್ತು ತುಂಬ ಜನ ನಾನ್ ಆರ್ಟಿಸ್ಟ್ಗಳನ್ನ ಹಾಕಿಸಿ ಅವ್ರು ಹೆಂಗಿರ್ತಾರೋ ಹಂಗೆ ಆ್ಯಕ್ಟ್ ಮಾಡಿಸಿರೋದು. ಸೊ ಅದೆಲ್ಲನೂ ಇವತ್ತು ತೆರೆ ಮೇಲೆ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಒಬ್ಬ ಪ್ರೇಕ್ಷಕ ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಾರೆ, ಒಂದು ಮಾತು ಹೇಳಿದ್ರು, ಅಂದ್ರೆ ಆಗೆಲ್ಲ ಗಂಜಿ ಗಂಜಿ ಅಂತ ಸಾಯ್ತಿದೆ, ಗಾಂಜಾ ಅಂತ ಸಾಯ್ತಾ ಇದ್ದಾರೆ ಅಂತ. ತುಂಬಾ ಒಳ್ಳೆ ಮಾತು ಆಕ್ಚುಲಿ. ಜನಗಳಿಂದ ಅಂದ್ರೆ ನಾರ್ಮಲ್ ಆಡಿಯನ್ಸ್ಗಳಿಂದ ಆ ಥರ ಒಂದು ರೆಸ್ಪಾನ್ಸ್ ಬರೋದಾಗ್ಲಿ, ಆ ಥರ ಈ ಸಿನಿಮಾದಿಂದ ನಾವು ಬದಲಾಗಬೇಕು ಅಂತ ಹೇಳೋದು ತುಂಬ ಒಳ್ಳೆ ಮಾತದು. ಆ್ಯಕ್ಚುಲಿ ಗಂಜಿ ಬದುಕಕ್ಕೆ, ಗಾಂಜಾ ಸಾಯಕ್ಕೆ ಅಲ್ವಾ? ಸೊ ಒಂದು ಒಳ್ಳೆ ಸಂದೇಶನಾತ್ಮಕ ಸಿನಿಮಾ ಮತ್ತು ಮನರಂಜನಾತ್ಮಕ ಸಿನಿಮಾ. ಸೊ ಈ ಥರ ಸಿನಿಮಾ ಒಂದು ಅವಶ್ಯಕತೆ ಇತ್ತು. ಇದನ್ನು ನಮ್ಮ ತಂಡ ಹೆಮ್ಮೆಯಿಂದ ಹೇಳ್ಕೊಬೋದು, ಮಾಡಿದ್ದೀವಿ. ಸೊ ಇನ್ನು ಮಿಕ್ಕಿದ್ದು ನಮ್ಮ ಅಣ್ಣ ಅವ್ರ ಥರ ಅಭಿಮಾನಿ ದೇವರುಗಳು ಇದಕ್ಕೆ ಬಿಟ್ಟಿದ್ದೀವಿ. ಅವರು ನೋಡಿ ಇನ್ನೊಂದಷ್ಟು ಜನಕ್ಕೆ ಹೇಳಿದಾಗ ಖಂಡಿತವಾಗ್ಲೂ ಭೀಮಾ ತುಂಬ ದೊಡ್ಡ ಮಟ್ಟದ ಯಶಸ್ಸಾಗುತ್ತೆ. ಈ ಸಿನಿಮಾ ಜೊತೆಗೆ ಮತ್ತೊಂದು ಬಿಗ್ ಸರ್ಪ್ರೈಸ್ ಅಂತಂದ್ರೆ ಸಲಾಗ 2ದು ಒಂದು ಹಿಟ್ ಕೊಟ್ಟಿದ್ದಾರೆ ಅಲ್ಲಿ. ಅದು ತೆರೆ ಮೇಲೆ ನೋಡಬೇಕು. ಮತ್ತೆ ಒಂದು ಕ್ಯೂರಿಯಾಸಿಟಿ ಅಂತೂ ಎಂಡಲ್ಲಿ ಬಿಟ್ಟಿದ್ದಾರೆ. ಸೊ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ ಅದೇ, ಅವ್ರು ನೋಡಿ ಎಂಜಾಯ್ ಮಾಡಿ ಮನೆಗೆ ಹೋಗೋವಾಗ ನಾನು ಯಾವಾಗಲೂ ಹೇಳೋದಷ್ಟೇ, ಸಿನಿಮಾನ ನೋಡಿ ಅಲ್ಲಿ ಬಿಟ್ಟು ಹೋಗೋದಕ್ಕಿಂತ ಹೊತ್ಕೊಂಡು ಹೋಗ್ಬೇಕು, ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಹೋದಾಗ. ಮತ್ತು ಇದ್ರದ್ದು ಸ್ಪೆಷಲ್ ಇನ್ನೊಂದೇನು ಅಂದರೆ, ಒಬ್ಬರು ಇಬ್ಬರು ನೋಡೋವಂಥ ಚಿತ್ರ ಅಲ್ಲ, ಒಂದು ಟೀಮ್ ಇದ್ದರೆ, ಯಾವಾಗಲೂ ಫ್ರೆಂಡ್ ಸರ್ಕಲ್ ಇದ್ದಾಗ 5ರಿಂದ 10 ಜನ ಇರ್ತಾರೆ, 10ರಿಂದ 12 ಜನ. ಸೊ ಇಡೀ ಟೀಮ್ ನೋಡೋವಂಥ ಚಿತ್ರ. ಜೊತೆಗೆ ಮಾಸ್ತಿ ಅವ್ರ ಜೊತೆಗೆ ಮಲ್ಲಣ್ಣ ಅವರು ಇದ್ದಾರೆ ಸಿನಿಮಾದಲ್ಲಿ. ಭೀಮಾದಲ್ಲಿ ಅವರ ಪಾತ್ರ ಅದ್ಭುತವಾಗಿದೆ. ಯಾಕಂದ್ರೆ ಸಲಾಗದಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ರು, ಇಲ್ಲೂ ಕೂಡ ಸಾಕಷ್ಟು ಟ್ವಿಸ್ಟ್ ಇದೆ. ಏನು ಕಟಿಂಗ್ ಮಾಡಿಸಿಲ್ಲ ನೀವು ಹೇಳಿದ್ರು? ಏನಿಲ್ಲ, ಮಾಸ್ತಿ ಅಣ್ಣ ಏನ್ ಹೇಳ್ರು ಅದು ಹೇಳ್ಕೊಟ್ಟಂಗೆ ಮಾಡಿದೀವಿ ಅಷ್ಟೇ. ನಾವು ವಿಜಯ್ ಈ ಬಳಗ ಅಂದ್ರೆ ಸಕ್ಸಸ್ಫುಲ್ ತಂಡ ಇದೆಯಲ್ಲ, ತಂಡ ಕಟ್ಟಿದ್ರೆ ಬಹಳ ಕಷ್ಟ. ಅಂತದ್ರಲ್ಲಿ ಆ ತಂಡ ಇಟ್ಕೊಂಡು ಬ್ಯಾಕ್ ಟು ಬ್ಯಾಕ್ ಸಿನಿಮಾದ ಸಕ್ಸಸ್ ಮಾಡ್ಕೊಂಡು ಹೋಗ್ತಾರೆ. ತಂಡ ಇವತ್ತಿಂದಲ್ಲ, ಅವಾಗಿಂದ ಹಿಂಗೆ ಇದೆ ತಂಡ, ಹಂಗೆ ಮಾಡ್ತಾನೆ ಇರ್ತೀವಿ ನಾವು. ಜೊತೆಗೆ ಹೊಸ ಬೆಳಕು ಅಂತ ಒಂದು ರಿಹ್ಯಾಬ್ ಸೆಂಟರ್ ಇದೆಯಲ್ಲ ಸರ್, ತುಂಬಾ ಒಳ್ಳೆ ಲೈನ್ ಅದು. ಪದನೇ ಒಂದು ಹೆಸರೇ ತುಂಬಾ ಚೆನ್ನಾಗಿ ಇಟ್ಟಿದ್ರೆ, ಸಾಕಷ್ಟು ಅರ್ಥಗಳು ಕೊಡುತ್ತದೆ ಹೊಸ ಬೆಳಕು. ಅಣ್ಣ ಅವರ ಚಿತ್ರದ ಶೀರ್ಷಿಕೆ ಈ ಚಿತ್ರದಲ್ಲಿ ಒಂದು ಪ್ರಮುಖವಾದ ಭಾಗ, ಹೃದಯ ಭಾಗ ಅಂತಾನೆ ಹೇಳ್ಬೋದು. ಸೊ ಇವಾಗ ನೋಡೋರಿಗೆ ಎಮೋಷನಲಿ ಕನೆಕ್ಟ್ ಆಗ್ತಾರೆ ಆ ಒಂದು ಎಪಿಸೋಡ್ಗೆ. ಅರೆ ಹೌದಲ್ವಾ, ಯಾರೋ ಒಬ್ರು ನಿಲ್ಬೇಕಲ್ವಾ ಅಂತ. ಈಗ ಅಧಿಕಾರ ಇರೋ ಅಧಿಕಾರಿ ನಿಲ್ಲೋದು ಬೇರೆ, ಆದರೆ ಸಾಮಾನ್ಯ ಯುವಕ ನಿಲ್ಲೋದು ಬೇರೆ. ಸೊ ಆ ಒಂದು ಪಾತ್ರವಾಗಿ ದುನಿಯಾ ವಿಜಿ ಮತ್ತೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯಾಕೆಂದ್ರೆ ಯಾವಾಗಲೂ ಒಂದು ಪೇಯ್ನ್ಗೆ ಮಿಡಿಬೇಕು, ಒಬ್ಬರು ಖುಷಿಗೆ ಜೊತೆಗಿರೋದು ಅದು ಎಲ್ಲರೂ ಇರ್ತಾರೆ, ಆದರೆ ಒಬ್ಬರು ನೋವಿಗೆ ಜೊತೆಗಿರ್ತಾರಲ್ಲ, ಆ ಒಂದು ಚಿತ್ರ ಭೀಮಾ. ಥ್ಯಾಂಕ್ ಯು ಸೊ ಮಚ್ ಸರ್. ನೀವು ಹೇಳಿದ್ರಲ್ಲ ಬೆಂಕಿಪಟ್ಟಣದ ಉದಾಹರಣೆ ತರ ಈಗ ಏನು ಮೊದಲನೇದು ಹಚ್ಕೊಂಡಿದೆ ಅದನ್ನ ಕೆಡಿಸುವಂತ ನಡೀತಾ ಇದೆ ಭೀಮಾ ಕಡೆ, ದೊಡ್ಡ ಸಕ್ಸಸ್ ಆಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಸ್ತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ಬೆಂಗಳೂರು.